Hello everyone, welcome to Sanmarga classes. ಕೆಲಸ ಮತ್ತು ಶಕ್ತಿ ಪಾಠದ 20ನೇ ಪ್ರಶ್ನೆ. ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದು? ಶಕ್ತಿಯ ವ್ಯಾವಹಾರಿಕ ಏಕಮಾನ ಅಂತ ಹೇಳ್ತಾ ಇದ್ದಾರೆ. ನಾವು ಮನೆಯಲ್ಲಿ ಕರೆಂಟ್ ಬಿಲ್ ಎಲ್ಲ ಬಂದಾಗ, ಎಲೆಕ್ಟ್ರಿಸಿಟಿ ಬಿಲ್ ಬಂದಾಗ ನೋಡಿದ್ರೆ ಯೂನಿಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಹಾಗಿದ್ರೆ ಯಾವುದು ಅದು ಅಂತ ಅಂದ್ರೆ, ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋವ್ಯಾಟ್ ಗಂಟೆ ಅಂತ ಹೇಳ್ತೀವಿ. ಯೂಶುವಲಿ ನಾವು ಸಾಮರ್ಥ್ಯವನ್ನ ವ್ಯಾಟ್ ನಲ್ಲಿ ಹೇಳ್ತೀವಿ, ಸಮಯವನ್ನ ಸೆಕೆಂಡ್ ನಲ್ಲಿ ಹೇಳ್ತೀವಿ, ಶಕ್ತಿಯನ್ನ ಜೂಲ್ ನಲ್ಲಿ ಹೇಳ್ತೀವಿ. ಆದ್ರೆ ಶಕ್ತಿಯ ವ್ಯಾವಹಾರಿಕ ಏಕಮಾನ ಅಂತ ಬಂದಾಗ ಇಲ್ಲಿ ಕಿಲೋವ್ಯಾಟ್ ಗಂಟೆ ಅಂತ ಬರಿತೀವಿ. ನಾನು ಸಾಮರ್ಥ್ಯವನ್ನ ಬರೆಯುವುದಿದ್ರೆ ಏನಂತ ಬರಿತೀವಿ? ಸಾಮಾನ್ಯವಾಗಿ ಸಾಮರ್ಥ್ಯ ಇಸ್ ಈಕ್ವಲ್ ಟು ವ್ಯಯಿಸಿದ ಶಕ್ತಿ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ, ಅಥವಾ ಮಾಡಿದ ಕೆಲಸ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಂತ ಬರಿತೀವಿ. ಸಾಮರ್ಥ್ಯ ಏನಿದೆ ವ್ಯಾಟ್ ನಲ್ಲಿ ಇರುತ್ತೆ, ಕಾಲ ಏನಿದೆ ಸೆಕೆಂಡ್ ನಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ಕಿಲೋ ವ್ಯಾಟ್ ನಲ್ಲಿ ಹೇಳಿರ್ತಾರೆ. ಯಾಕೆಂದ್ರೆ ನಾವು ದೈನಂದಿನ ಜೀವನದಲ್ಲಿ ಬಳಸುವಂತಹ ಶಕ್ತಿ ಏನಿರುತ್ತೆ ಅದು ಬಹಳಷ್ಟಿರುತ್ತೆ. ಅದಕ್ಕೆ ನಾವು ಕಿಲೋವ್ಯಾಟ್ ಗಂಟೆಯಲ್ಲಿ ಹೇಳ್ತೀವಿ. ಕಿಲೋವ್ಯಾಟ್ ಗಂಟೆ ಅನ್ನುವಂಥದ್ದು 3.6 × 10⁶ ಜೂಲ್ಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ಕಿಲೋವ್ಯಾಟ್ ಗಂಟೆ ಅರ್ಥ ಇಷ್ಟೇ: 1,000 ವ್ಯಾಟ್ ಸಾಮರ್ಥ್ಯವುಳ್ಳ ಒಂದು ಗೀಸರ್ ಇರ್ಬೋದು, ಒಂದು ಇಸ್ತ್ರಿ ಪೆಟ್ಟಿಗೆ ಇರ್ಬೋದು, ಯಾವುದೋ ಒಂದು ಮಷಿನ್ ಇದೆ. ಈಗ ಅದನ್ನ ನಾನು ನಿರಂತರ 1 ಗಂಟೆಗಳ ಕಾಲ ಯೂಸ್ ಮಾಡಿದ್ರೆ ಎಷ್ಟು ಶಕ್ತಿ ಅಲ್ಲಿ ಯೂಸ್ ಆಗಿದೆ, ಅದನ್ನ ಏನಂತ ಕರಿತೀವಿ ನಾವು? ಕಿಲೋವ್ಯಾಟ್ ಗಂಟೆ ಅಂತ ಆ ರೀತಿಯಾಗಿ ಹೇಳಿರ್ತೀವಿ. ಕಿಲೋ ಅಂದ್ರೆ 1000, 1,000 ವ್ಯಾಟ್ನಷ್ಟು ಸಾಮರ್ಥ್ಯವುಳ್ಳಂತಹ ಯಾವುದೇ ಒಂದು ಇಕ್ವಿಪ್ಮೆಂಟ್ ಅನ್ನ 1 ಗಂಟೆಗಳ ಕಾಲ ನಾನು ನಿರಂತರವಾಗಿ ಬಳಸ್ತಾ ಇದ್ರೆ ಎಷ್ಟು ಶಕ್ತಿ ಯೂಸ್ ಆಗಿದೆ? ಅದೇ 1 ಕಿಲೋವ್ಯಾಟ್ ಗಂಟೆ ಇರುತ್ತೆ. ಸರಿನಾ? ಅದೇ ತರ ನಾವು ಪ್ರತಿಯೊಂದು ಇಕ್ವಿಪ್ಮೆಂಟ್ ಕೂಡ ಈ ರೀತಿಯಾಗಿ ಸೇರಿಸಿ ನಮ್ಗೆ ಲಾಸ್ಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಬಂದಿರುತ್ತೆ, ಯೂನಿಟ್ ಅಲ್ಲಿ ಬಂದಿರುತ್ತೆ. ಥ್ಯಾಂಕ್ ಯು.